ಎರಡನೇ ಅಂಶ ತುಂಬ ನೋವಿನ ಅಂಶ. ಮಾನ್ಯ ದಿವಂಗತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದಂಥ ಇವಾಗ ತನಕನೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ. ಒಬ್ಬ ಮಂತ್ರಿ ಆಗಿರುವಂಥ ರಾಜಣ್ಣವರು ಅವಳು ಬಳಸಿರೋಂಥ ಪದಗಳು, ಆ ವಾಕ್ಯಗಳನ್ನು ಟಿ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟಿಸುತ್ತೆ. ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರಲ್ಲ ಅಂತ ನೋವಾಗತ್ತೆ. ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು 4 ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ, ಜೊತೆ ಚರ್ಚೆನೂ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ. ಅವನು ಕೇಳ್ದ, ಹನಿ ಟ್ರ್ಯಾಪ್ ಅಂದರೆ ಏನು ಅಂತ. ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗೋಗಿದೆ. ರಾಜ್ಯದ ಹೆಣ್ಮಕ್ಳಾಗಲಿ ಮರ್ಯಾದಸ್ಥ ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೇ ನಾಚಿಕೆ ಆಗತ್ತೆ. ಮನೆ ಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರ ಎದುರಿಗೆ ಅವ್ರು ಬಳಸಿದಂಥ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು, ಬಾಯಿ ಮುಚ್ಕೊಂಡಿರು ಅಂತ. ಮಾನ್ಯ ಖಾದರ್ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು. 18 ಜನ MLAಗಳನ್ನು ಹೊರಗಾಕ ದಿಕ್ಕಲ್ಲಿ ತಮ್ಮ ಖದರ್ ಇದೆ ಎಂದು ತೋರಿಸಿದ್ರು. ಖಾದರ್ ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ಈ ಖದರ್ರವ್ರನ್ನ, ಈ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದಗಳು, ನಾಚಿಕೆಗೇಡಿನ ಪದಗಳು, ಕೀಳು ಮಟ್ಟದ ಪದಗಳನ್ನು ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಕಿವಿಡಾಗಿತ್ತಂತೆ ಕಿವಿ. ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು. ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾಚಿಕೆ ಇರಲಿಲ್ವಾ? ಯಾಕೆ ಅವ್ರನ್ನ ಎತ್ತು ಹೊರಗಡೆ ಹಾಕಲಿಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ, ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯ. ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡುಕ ಮಾತಾಡೋದು, ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ, ಇಂಥ ಒಬ್ಬ ಮಂತ್ರಿನ ಹೊರಗಾಕೋದು ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ.